ಹೆಸರು ಶಿವರಾಮ್ ಅಂತ. ಈ ಭಾಗದ ಏನ್ ಅಕ್ವೇಷನ್ ಆಗಿದೆ ಒಡೆರಳ್ಳಿ ಸರ್ ನಂಬರ್ ಐತಾ. ನಾನು ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾನು ಕೈಗಾರಿಕೆಗಳನ್ನ ತರ್ತೀನಿ ಕರ್ನಾಟಕಕ್ಕೆ, ಇಲ್ಲಿ ಎಲ್ಲ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಡ್ತೀನಿ ಅಂತಾರೆ. ಅಲ್ಲಿ ಹೋಯ್ತಾರೆ ಮಂಡ್ಯದಲ್ಲಿ ನನಗೆ 500 ಎಕರೆ ಜಾಗ ಕೊಡಿ, ಇಲ್ಲಿ ಒಳ್ಳೆ ಇಂಡಸ್ಟ್ರಿ ತರ್ತೀನಿ ಅಂತಾರೆ. ಇಲ್ಲಿ ತಿರ್ಗಾ ಇವರೇ ಇಲ್ಲಿ 2000 ಶಿವಕುಮಾರ್ ಹೇಳ್ತಾರೆ ಅವ್ರೂರ್ಗೆ ಹೋಗ್ಬಿಟ್ಟು ನಮ್ಮೂರವ್ರು ಯಾರು ಜಾಗ ಕೊಡ್ಬೇಡಿ, ಮುಂದೆ ತುಂಬಾ ಬೆಲೆ ಬರುತ್ತೆ, ಆದ್ರೆ ಇಲ್ಲಿನ ಭೂಮಿಯನ್ನು ಅವರು ಕೂಡ ಏನು ಇಲ್ಲಿ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರ ಹುಟ್ಟೂರಲ್ಲಿ ಬೇಡ ಅಂತ ಹೇಳ್ತಾರೆ. ಅವ್ರ ಹುಟ್ಟೂರಲ್ಲಿ ಬೇಡ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಬೆಂಗಳೂರಿಗೆ ಹತ್ರವಾಗಿದೆ. ಇಲ್ಲಿ ಆಲ್ರೆಡಿ 2006ನೇ ಇಸ್ವಿಲಿ ಕುಮಾರಸ್ವಾಮಿ ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಟೌನ್ಶಿಪ್ ಬರ್ತಾ ಇದೆ. ಇಲ್ಲಿ ಎಐ ಸಿಟಿ ಆಗುತ್ತೆ. ಇಲ್ಲಿ ಎಐ ಸಿಟಿ ಆದ್ರೆ ಅಲ್ಲಿ ಚಿನ್ನದ ಬೆಲೆ ಬರ್ತದೆ. ನೀವು ಕೊಡಬಾಡಿ ಅಂತ ಆ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಟೌನ್ಶಿಪ್ ಬರ್ತಾ ಇರೋದು. ಹಾಗಾಗಿ ನೀವು ಜಮೀನ್ ಮಾಡ್ಕೋಬೇಡಿ ಅಂತ ಆ ರೈತರಿಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಇವತ್ತಿಗೆ ಒಂದಿಷ್ಟು ಜನ ರೈತರು ಹೇಳ್ತಿರುವಂತದ್ದು 15 ರಿಂದ 20 ದಿನ ನಾನು ರೇಷ್ಮೆ ಏನಾದ್ರು ಬೆಳಿತೀನಿ ಅನ್ನೋದಾದ್ರೆ 80,000 ಇಲ್ಲ 1,00,000 ಇಲ್ಲ 60,000 ಅಂತಾನೆ ಇಟ್ಕೊಳ್ಳೋಣ. ನೀವು ಟೌನ್ ನಲ್ಲಿ ಬಂದು ಇವತ್ತಿಗೆ ಒಬ್ಬ ವ್ಯಕ್ತಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡು 50,000 60,000 ದುಡಿಯಕ್ ಆಗುತ್ತೆ ಅಂತ ಅನ್ಸುತ್ತಾ? ಈ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಏನಿದೆ ಗೊತ್ತಾ? ಇಲ್ಲಿ ನಂದು 1 ಎಕರೆಗೆ 2.5 ಕೋಟಿ ದುಡ್ಡು ಸಿಗ್ತದೆ. ನಾನು ರೇಷ್ಮೆನೆ ಬೆಳೆಯೋ ಉದ್ದೇಶ ಆಗಿದ್ರೆ ನಾನು ಯಾಕೆ ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲೋಗ 5 ಎಕರೆ ತಗೊಂಡು ಇಲ್ಲಿ 100 ಕೆಜಿ ಬೆಳೆಯೋ ರೇಷ್ಮೆ ಬದಲು 500 ಕೆಜಿ ಬೆಳೆಯೋಣ? ಇಲ್ಲಿ 1 ಕೆಜಿ ರೇಷ್ಮೆಗೆ ಏನ್ ಬೆಲೆ ಕೊಡ್ತದೋ ಕೊಳ್ಳೇಗಾಲ ಬೆಳೆಯೋ ರೇಷ್ಮೆಗೂ ಅದೇ ಬೆಲೆ ಕೊಡ್ತದೆ. ಇಲ್ಲಿ 100 ಕೆಜಿ ಆಲೂಗೆಡ್ಡೆ ಟೊಮೊಟೊಗೆ ಏನ್ ರೇಟ್ ಸಿಗ್ತದೋ ಕೊಳ್ಳೇಗಾಲ ಬೆಳೆಯೋ ಇದಕ್ಕೂ ಅದೇ ರೇಟ್ ಸಿಗ್ತದೆ. ಬರುವಂತ ದುಡ್ಡನ್ನ ಇನ್ನ ಇದೆ. ಇಲ್ಲಿ ಕೂಲಿ ಆಳಿಗೆ 1,000 ರೂಪಾಯಿ ಕೊಡ್ಬೇಕು, ಅಲ್ಲಿ ಕೂಲಿ ಆಳಿಗೆ 300 ರೂಪಾಯಿ ಕೊಡ್ಬೇಕು. ಯಾಕೆ? ವೆಚ್ಚ ಕಡಿಮೆ ಇರೋತಾವು ನಾವ್ಯಾಕೆ ವ್ಯವಸಾಯ ಮಾಡಬಾರ್ದು? ವೆಚ್ಚ ಜಾಸ್ತಿ ಇರೋತಾವು ನಾವ್ಯಾಕೆ ವ್ಯವಸಾಯ ಮಾಡಬೇಕು? ಒಳ್ಳೆ ಪಾಯಿಂಟ್ ಅಲ್ವಾ? ಆದ್ರೆ ಇನ್ನೊಂದಿಷ್ಟು ಜನ ಭಾವನಾತ್ಮಕವಾಗಿ ನೋಡ್ತಾರೆ. ಕಾರಣ ಡಿ.ಕೆ. ಶಿವಕುಮಾರ್ ಕೂಡ ಒಂದು ಮಾತನ್ನ ಹೇಳ್ತಾರೆ, ನನ್ನ ತಂದೆ ಸತ್ತಿರುವಂತ ದಿನ ಅವತ್ತಿಗೆ ನಾನು ಕಾರ್ಯ ಮಾಡ್ಬೇಕಿತ್ತು, ಆದ್ರೆ ನನ್ನ ಕರ್ಕೊಂಡು ಹೋಗಿ ಜೈಲಲ್ಲಿ ಕೂರಿಸಿದ್ರು ಅಂತ. ಆದ್ರೆ ಇಲ್ಲಿರುವಂತ ಜನ ಅಂತ ಬಂದಾಗ ಅವರ ತಂದೆ ತಾಯಂದ್ರು ಕೂಡ ಸತ್ತಿರ್ತಾರೆ. ಒಂದು ಮನೆ ಅಂತ ಬಂದಾಗ ಸಾವಿದ್ದೇ ಇರುತ್ತೆ. ಅವರ ತಂದೆ ತಾಯಿಯ ಸಮಾಧಿಯನ್ನ ಅವರ ಜಮೀನಲ್ಲಿ ಹಾಕೊಂಡಿರ್ತಾರೆ ಅನ್ನೋದಾದ್ರೆ ಅವ್ರಿಗೆ ಜಾಗ ಉಳ್ಕೊಳ್ಬೇಕು ಅಂತ ಆಸೆ. ಅವರು ಫುಲ್ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾ ಇಲ್ಲ, ಗ್ರಾಮಗಳನ್ನ ಬಿಡ್ತಾ ಇದ್ದಾರೆ, ಸ್ಮಶಾನಗಳನ್ನ ಬಿಡ್ತಾ ಇದ್ದಾರೆ. ಆತರ ವಿಧಿವಿಧಾನಗಳ ಕಾರ್ಯಗಳನ್ನು ನಮ್ಮ ಪೂರ್ವಿಕರ ಮೇಲೆ ನಂಬಿಕೆ ಇರೋದನ್ನ ಕಳ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಇಲ್ಲಿ ಮನೆ ಇರ್ತದೆ, ಸ್ಮಶಾನ ಇರ್ತದೆ, ಅಲ್ಲೋಗ್ ಪೂಜೆ ಮಾಡ್ತೀವಿ. ಸ್ಮಶಾನ ಒಂದೇ ಇಲ್ವಲ್ಲ. ಈಗ ನೀವು ಬೆಂಗಳೂರು ಅಂತ ಬಂದಾಗ ಯಾವ್ದೋ ರುದ್ರಭೂಮಿ ಅಂತ ಇರುತ್ತೆ, ಇಲ್ಲ ಬೇರೆ ಯಾವ್ದೋ ಒಂದು ಇರುತ್ತೆ. ಆದ್ರೆ ಇಲ್ಲಿ ಅಂತ ಬಂದಾಗ ಅವ್ರ ಜಮೀನಲ್ಲಿ ಯಾವ್ದೋ ಒಂದು ಭಾಗದಲ್ಲಿ ಇರುತ್ತೆ ಅನ್ನೋದಾದ್ರೆ ಸುತ್ತ ಎಲ್ಲ ಎ ಸಿಟಿ ಬಂದು ಮಧ್ಯದಲ್ಲಿ ಮಾತ್ರ ಅದೊಂದು ಸಮಾಧಿಯನ್ನ ಬಿಡ್ತಾರೆ ಅಂತ ಅನ್ಸುತ್ತಾ? ಸಮಾಧಿ ಡೆವಲಪ್ಮೆಂಟ್ ಬಂದಾಗ ಬಿಡೋದಿಲ್ಲ. ನೀವು ಮುಂದಾಲೋಚನೆಯಿಂದ ಸ್ಮಶಾನದಲ್ಲಿ ಹಾಕಬೇಕಾಗಿತ್ತು, ನೀವ್ ಯಾಕೆ ನಿಮ್ ಜಮೀನಲ್ಲಿ ಹಾಕೊಂಡ್ರಿ? ಅದನ್ನ ಹೆಂಗ್ ಹೇಳ್ಲಿಕ್ಕಾಗುತ್ತೆ? ಯಾರಿಗೆ ಗೊತ್ತಿರುತ್ತೆ? ಮುಂದೆ ಅಭಿವೃದ್ಧಿ ಬಂದಾಗ ಎಲ್ಲಾರು ಬಿಟ್ಕೊಡ್ಬೇಕು ಸ್ವಾಮಿ. ನಾವ್ ಮನೆ ಕಟ್ಟಿ ನಮ್ಮ ಮನೆಯನ್ನು ಕೂಡ ಬಿಟ್ಕೊಡ್ಬೇಕು. ಸರ್ಕಾರಕ್ಕಿಂತ ದೊಡ್ಡದೇನಿಲ್ಲ. ಕೆಲವು ಪಡ್ಕೋಬೇಕಾದ್ರೆ ಕೆಲವು ಕಳ್ಕೊಳ್ಬೇಕಾಯ್ತು ಸ್ವಾಮಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಅಂತಿಮವಾಗಿ ನೀವು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ನಾವು ಅಂತಿಮ ಸರ್ಕಾರಕ್ಕೆ ಏನ್ ಮಾಡಿದ್ರೆ, ರೈತನಾಗಿ ಹುಟ್ಟೋದ್ ತಪ್ಪಲ್ಲ, ರೈತನಾಗೆ ಸಾಯೋದ್ ತಪ್ಪು. ಆಗಿಂದ ಈ ಸರ್ಕಾರಗಳು ಇಂತ ಒಂದು ಪ್ರಾಜೆಕ್ಟ್ ಕೈಗೆತ್ಕೊಂಡಿದ್ದಾರೆ. ಇದು ಉತ್ತಮ ರೀತಿಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ಕೈಗೊಂಡು ರೈತರಿಗೆ ಏನು ಅಕ್ವೇಷನ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಇಂತಿಷ್ಟು ಸಮಯದಲ್ಲಿ ಅವ್ರಿಗೆ ಪರಿಹಾರ ಯಾವುದೇ ತೊಂದರೆ ಇಲ್ಲದೆ ಅವ್ರಿಗೆ ಕೊಟ್ಬಿಟ್ಟು ಈ ಯೋಜನೆಯನ್ನ ಮುಂದುವರಿಸಿ ಮುಂದಿನ ಜನಾಂಗಕ್ಕೆ ಒಳ್ಳೆ ಇದೊಂದು ಎ ಸಿಟಿ ಮಾಡ್ಕೊಡ್ಬೇಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವ್ ಕಷ್ಟ ಅಂದ್ರೆ 10 ಗುಂಟೆ ಜಮೀನ್ ಮಾಡ್ಕೊತೀವಿ. ನೀವ್ ನಮ್ ಕಷ್ಟಕ್ಕೆ ಆಯ್ತೇನಪ್ಪ? ಎಲ್ಲಿದ್ದೀ ನಟರಾಜಣ್ಣ? ರಿಯಲ್ ಎಸ್ಟೇಟ್ ಬೇರೆ ತರ ಮಾಡೋ ಇದಲ್ಲ. ನೀನು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಗ್ರೀನ್ ಬೆಲ್ಟ್ ಎಲ್ಲೋ ಇದ್ ಮಾಡ್ಕೊಂಡು ಅಂಕುಟ್ ಮಾಡ್ಕೋ. ಇಲ್ಲಿ ರೈತರ ಭೂಮಿ ಕಿತ್ಕೊಳಕ್ ಬಂದ್ರೆ ಚಪ್ಪಲಿ ಸೇವೆ ಐತಾವ ನಟರಾಜಣ್ಣ ನಿನ್ಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಈ ವೇದಿಕೆ ಮುಂದೆ ಘಂಟಾಘೋಷವಾಗಿ ಹೇಳ್ತೀವಿ, ಯಾರು ಇದು ಪಕ್ಷಾತೀತ ಹೋರಾಟ. ಇಲ್ಲಿ ಯಾರು ನಮ್ಗೆ ರೈತರಿಗೆ ನ್ಯಾಯಯುತವಾದ ನ್ಯಾಯನ ಒದಗಿಸಕ್ ಬರಲ್ಲ. ಎಲ್ಲಾರ್ಗು ಮೋಕ್ಷ ಆಯ್ತವೆ. ಈ ಸಭೆಯಿಂದ ಎಚ್ಚರಿಕೆ. ನಮ್ ಭಾಗದಲ್ಲಿ 90% ಸಿಲಿ ಮನೆಗಳು ಕಟ್ಟಿದ್ದಾರೆ, ಎಸ್ಪೋಸ್ಗಳು ಕೊಟ್ಟಿಲ್ಲ, ಉಳ್ಮೆ ಚೀಟಿಗಳು ಕೊಟ್ಟಿಲ್ಲ, ಅಣ್ತಂದಿರು ವಿಭಾಗ ಪತ್ರಗಳು ಮಾಡ್ಕೊಂಡಿಲ್ಲ, ಅತ್ತೆ ತೀರ್ಕ ಸೈನ್ ಹಾಕಿಸ್ಕೊಂಡಿಲ್ಲ. ಏಕಾಏಕಿ ಬಂದು ನೀವು ನೋಟಿಫಿಕೇಶನ್ ಮಾಡ್ಬಿಟ್ಟು ಹೋದ್ರೆ ಜನ ಎಲ್ಲಿ ಯಾರು ಅವ್ರ ನ್ಯಾಯಕ್ಕೆ ನೀವು ಬರ್ತೀರಾ?
ಜನಗಳು ನ್ಯಾಣ ಹಾಕೊಂಡು ಸಾಯ್ತಾರೆ, ಮಕ್ಳುಗಳು ಸೈನ್ ಹಾಕಲ್ಲ. ಆ ಒಂದು ಇದನ್ನ ನೀವು ಯಾರು ಸೈನ್ ಅವ್ರವ್ರ ದಾಖಲೆಗಳು ಮಾಡ್ಕೊಂಡಿಲ್ಲ. ನೀವು ಬಂದು ಆಯ್ತೀರ ಅವ್ರ ಕಷ್ಟ ಸುಖಕ್ಕೆ. ಇವತ್ತು ಕಷ್ಟಗಳು ಜನ ನೋಡ್ಬೇಕು. ಇಲ್ಲಿ ಯಾರು ಅವ್ರ ಹಿತಾಸಕ್ತಿ ಆ ಪಟಾಲಮ್ಮ ಏನದೆ ಅವಕ್ಕೆಲ್ಲ ಇಲ್ಲಿ ಅವಕಾಶ ಮಾಡ್ಕೊಡಲ್ಲ. ಇದು ಪಕ್ಷಾತೀತವಾಗಿ ನಾವು ಮಂಜಣ್ಣಗೆ ಬೆಂಬಲ ಕೊಡ್ತೀವಿ. ಈ ಹೋರಾಟದಲ್ಲಿ ಮಂಜಣ್ಣ ಇರ್ತಾರೆ, ದೇವೇಗೌಡರು ಇರ್ತಾರೆ, ಈ ಕುಮಾರಸ್ವಾಮಿ ಇರ್ತಾರೆ. ಇಲ್ಲಿ ಯಾರನ್ನು ಅಜ್ಜಿ ಇಡಕ್ ಬಿಡಲ್ಲ. ನಮ್ ರೈತರಿಗೆ ನ್ಯಾಯ ಒದಗಿಸೋದು ಯಾರು ಬರ್ತಾರೋ ಎಲ್ಲಾರ್ಗು ನಾವು ಸ್ವಾಗತ ಕೊಡ್ತೀವಿ. ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಕೊಡಕ್ಕೆ ನಮ್ಗೆ ತಯಾರಿಲ್ಲ. ಇದು ಘಂಟಾಘೋಷವಾಗಿ ಹೇಳ್ತೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಷ್ಟೇ.